ಸ್ನೇಹಿತರೆ, ಒಬ್ಬ ಬಡ ವ್ಯಕ್ತಿ ಮತ್ತೆ ಶ್ರೀಮಂತ ವ್ಯಕ್ತಿಲಿ ಯಾವ ಡಿಫರೆನ್ಸ್ ಇರುತ್ತೆ? ಏನೋ ವ್ಯತ್ಯಾಸ ಲಕ್ ಆಗಿರುತ್ತಾ? ಏನೋ ವ್ಯತ್ಯಾಸ ಇಂಟೆಲಿಜೆನ್ಸ್ ಆಗಿರುತ್ತಾ? ಅಥವಾ ಆ ವ್ಯತ್ಯಾಸ ನಾಲೆಡ್ಜ್ ಆಗಿರುತ್ತಾ? ಇವತ್ತು ನಾನ್ ನಿಮಗೆ ಹೇಳ್ತೀನಿ, ಶ್ರೀಮಂತ ಮತ್ತೆ ಬಡವನಲ್ಲಿ ಯಾವ್ದಾದ್ರು ವ್ಯತ್ಯಾಸ ಇದ್ರೆ ಆಗ ಅದಾಗಿರುತ್ತೆ ಹಣದ ಬಗ್ಗೆ ಇರೋ ತಿಳುವಳಿಕೆ. ಮತ್ತೆ ಹಣದ ಬಗ್ಗೆ ಇರಬೇಕಾದ ಜ್ಞಾನ ಇವತ್ತು ದೇಶದಲ್ಲಿ ತುಂಬಾ ಕಡಿಮೆ ಜನರ ಹತ್ರ ಇದೆ. 2025 ಬಂದಾಯ್ತು. ಈ ವರ್ಷದಲ್ಲಿ ಏನಾದ್ರೂ ಈ ರೀತಿ ಖಂಡಿತ ಮಾಡ್ಬೇಕು. ಹಣದಿಂದ ಉಂಟಾಗುವ ಸಮಸ್ಯೆಗಳು ಬುಡದಿಂದ ನಾಶ ಆಗೋ ರೀತಿ. ಅದಕ್ಕೆ ಇವತ್ತಿನ ಈ ತುಂಬಾ ಇಂಪಾರ್ಟೆಂಟ್ ವಿಡಿಯೋನಲ್ಲಿ ನಿಮಗೆ ಶ್ರೀಮಂತರನ್ನ ಮಾಡೋ 7 ತುಂಬಾ ಇಂಪಾರ್ಟೆಂಟ್ ಮನಿ ರೂಲ್ಸ್ ಹೇಳ್ತಿದ್ದೀನಿ. ಇವುಗಳನ್ನ ನೀವು ಫಾಲೋ ಮಾಡಿ ಈ ಹೊಸ ವರ್ಷನ ನೀವು ಅದ್ಭುತವಾಗಿ ಕಳಿಬಹುದು. ಅದಕ್ಕೆ ಈ ವಿಡಿಯೋನ ಕೊನೆ ತನಕ ಖಂಡಿತ ನೋಡಿ. ಮತ್ತೆ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. 7 ಮನಿ ರೂಲ್ಸ್ ನ ಎಲ್ಲಕ್ಕಿಂತ ಮೊದಲ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೂಲ್ ಇದೆ. ಅಸೆಟ್ಸ್ ಫೀಡ್ ಯು ಬಟ್ ಯುವರ್ ಲಯಬಿಲಿಟೀಸ್ ಈಟ್ ಯು. ಅಂದ್ರೆ ನಿಮ್ಮ ಅಸೆಟ್ಸ್ ನಿಮ್ಮನ್ನ ಶ್ರೀಮಂತರಾಗಿ ಮಾಡುತ್ತೆ, ಮತ್ತೆ ನಿಮ್ಮ ಲಯಬಿಲಿಟೀಸ್ ನಿಮ್ಮನ್ನ ಬಡತನದ ಕಡೆ ತಳ್ಳುತ್ತೆ. ಹೇಗೆ ತಿಳಿಸ್ತೀನಿ ಹೇಗೆ ಅಂತ. ಸ್ನೇಹಿತರೆ, ಲಯಬಿಲಿಟೀಸ್ ಅದಕ್ಕೆ ಕರೀತಾರೆ ಯಾವುದರ ವ್ಯಾಲ್ಯೂ ಸಮಯದ ಜೊತೆ ನಿರಂತರವಾಗಿ ಕಡಿಮೆ ಆಗ್ತಾ ಹೋಗುತ್ತೋ. ಸಿಂಪಲ್ ಎಕ್ಸಾಂಪಲ್ ಇದೆ, ನಿಮ್ಮ ಮೊಬೈಲ್ ಫೋನ್. ಅದರಿಂದ ನೀವು ಈ ವಿಡಿಯೋ ನೋಡ್ತಿದ್ದೀರಾ. ಈ ಫೋನ್ ನ ಯಾವಾಗ್ಲಿಂದ ನೀವು ಬಾಕ್ಸ್ ಇಂದ ಹೊರಗೆ ತೆಗೆದ್ರೋ ಆಗ್ಲಿಂದ ಎಲ್ಲಿ ತನಕ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಇದೆ. ಹೌದು ಇಲ್ವೋ? ಈಗ ಅಸೆಟ್ಸ್ ಏನು? ಅಸೆಟ್ಸ್ ಅದು ಯಾವುದರ ಬೆಲೆ ಸಮಯ ಕಳೆದಂತೆ ಹೆಚ್ಚಾಗ್ತಾ ಹೋಗುತ್ತೋ. ಲೈಕ್ ಅದು ಜಮೀನು, ಕಂಪನಿ ಶೇರ್, ಗೋಲ್ಡ್. ರೂಲ್ ನಂಬರ್ 1 ಅನ್ನ ಸದಾ ನೆನಪಡಿ, ಆಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಈಗ ಹೇಳ್ತೀನಿ ಮನಿ ರೂಲ್ ನಂಬರ್ 2, ಡು ನಾಟ್ ಓನ್ಲಿ ಸೇವ್ ಬಟ್ ಇನ್ವೆಸ್ಟ್ ಆಸ್ ವೆಲ್. ನಾವು ಭಾರತೀಯ ಜನಗಳ ಸೇವಿಂಗ್ಸ್ ಒಂದು ತುಂಬಾ ಒಳ್ಳೆ ಅಭ್ಯಾಸ ಇದೆ, ಆದ್ರೆ ಇನ್ವೆಸ್ಟ್ಮೆಂಟ್ ಹೆಸರಿಂದ ನಮಗೆ ಜ್ವರ ಬರುತ್ತೆ. ಈ ರೂಲ್ ನ ಇಂಪಾರ್ಟೆನ್ಸ್ ನಿಮಗೆ ರೊನಾಲ್ಡ್ ರೀಡ್ ಕಥೆಯಿಂದ ಅರ್ಥ ಆಗುತ್ತೆ. ರೊನಾಲ್ಡ್ ರೀಡ್ ಅಮೆರಿಕಾದ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಸ್ವೀಪರ್ ಕೆಲಸ ಮಾಡ್ತಿದ್ರು. ತುಂಬಾ ಸಾಧಾರಣವಾದ ಸಂಬಳ ಇತ್ತು, ಆದ್ರೆ ಯಾವಾಗ ಅವರು ಸಾವಾಯ್ತೋ ಆಗ ಎಲ್ಲರೂ ಇದನ್ನ ತಿಳ್ಕೊಂಡು ತುಂಬಾ ಆಶ್ಚರ್ಯರಾದ್ರು. ರೊನಾಲ್ಡ್ ರೀಡ್ ಅವರು ಸಾಯೋದಕ್ಕಿಂತ ಮುಂಚೆ 50 ಕೋಟಿ ರೂಪಾಯಿ ಒಂದು ಹಾಸ್ಪಿಟಲ್ ಮತ್ತೆ ಲೈಬ್ರರಿಗೆ ಡೊನೇಟ್ ಮಾಡಿದ್ರು. ಮತ್ತೆ ಇದು ಗೊತ್ತಾಯ್ತು, ಸಾಯೋ ಸಮಯ ರೊನಾಲ್ಡ್ 67 ಕೋಟಿಯ ಮಾಲೀಕ. ಯಾರಿಗೂ ವಿಶ್ವಾಸ ಆಗ್ಲಿಲ್ಲ, ಇಷ್ಟೊಂದು ದುಡ್ಡು ಅದುವೇ ಒಬ್ಬ ಸ್ವೀಪರ್ ಕೆಲಸ ಮಾಡೋನು ಹೇಗೆ ಸಂಪಾದಿಸ್ತಾನೆ ಅಂತ. ಅವರ ಬಗ್ಗೆ ಪತ್ತೆ ಹಚ್ಚಿದಾಗ ಗೊತ್ತಾಯ್ತು, ನಿಜವಾಗ್ಲೂ ರೊನಾಲ್ಡ್ ತಮ್ಮ ತಿಂಗಳ ಸಂಬಳದಿಂದ ಒಂದು ತುಂಬಾ ದೊಡ್ಡ ಭಾಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಮತ್ತೆ ಯಾವಾಗ ಅವರ ಡೆತ್ ಆಯ್ತೋ ಆಗ ಇದೇ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ 67 ಕೋಟಿಗಿಂತ ಜಾಸ್ತಿ ಆಗಿತ್ತು. ಈಗ ನೀವೇ ಯೋಚನೆ ಮಾಡಿ, ರೊನಾಲ್ಡ್ ರೀಡ್ ಏನಾದ್ರೂ ತಮ್ಮ ಸಂಬಳದಿಂದ ಹಣ ಉಳಿಸಿ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಆಗ ಅವ್ರೇನ್ ಕೋಟ್ಯಾಧಿಪತಿ ಆಗ್ತಿದ್ರ? ಅದಕ್ಕೆ ನೀವು 2025ರಲ್ಲಿ ಈ ಮನಿ ರೂಲ್ ನಂಬರ್ 2 ಅನ್ನ ಇವತ್ತಿಂದಾನೇ ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಐ ವಿಲ್ ಆಲ್ವೇಸ್ ಇನ್ವೆಸ್ಟ್ ಮನಿ ಅಂತ. ನಿಮ್ಗೆ ಎಲ್ಲಾದ್ರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತಿದ್ರೆ ಆಗ ಅಲ್ಲಿ ಕಡಿಮೆ ದುಡ್ಡೇ ಸರಿ, ಆದ್ರೆ ಇನ್ವೆಸ್ಟ್ ಮಾಡಿ. ಈ ಸಮಯಕ್ಕೋಸ್ಕರ ಯಾವತ್ತೂ ಕಾಯೋದಕ್ಕೆ ಹೋಗ್ಬಿಡಿ, ಇಷ್ಟು ಲಕ್ಷ ಆದ್ರೆ ಆಗ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂತ. ಯಾಕಂದ್ರೆ ಆ ರೀತಿ ಯಾವತ್ತೂ ಆಗಲ್ಲ. ಅದಕ್ಕೆ ನಿಮ್ಮ ದುಡ್ಡಿಗೆ ಒಳ್ಳೆ ರಿಟರ್ನ್ ಮತ್ತೆ ಟ್ಯಾಕ್ಸ್ ಅವಾಯ್ಡ್ ಆಗೋ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಹುಡುಕ್ತಿದ್ರೆ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರ NF ಬಗ್ಗೆ ತಿಳ್ಕೊಳ್ಳೇಬೇಕು. ಇದೇ ಜನವರಿ 16ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರು ಒಂದು NF ಬಿಟ್ಟಿದ್ದಾರೆ, ಸಸ್ಟೈನಬಲ್ ವೆಲ್ತ್ 50 ಇಂಡೆಕ್ಸ್ ಫಂಡ್ ಅಂತ. ಈ NF ನಮ್ಮ ಹಣನ ಭಾರತದಲ್ಲಿ 500 ಕಂಪನಿಗಳಲ್ಲಿ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೋ, ಯಾವ್ದು ಚೆನ್ನಾಗಿ ಪ್ರಾಫಿಟ್ ಅಲ್ಲಿ ಇರುತ್ತೋ ಅಂತಹ ಟಾಪ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ಇಂಡೆಕ್ಸ್ 25.2% ರಿಟರ್ನ್ ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ, ಮತ್ತೆ 37% ರಿಟರ್ನ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 9.5 ಲಕ್ಷ ರಿಟರ್ನ್ ಕೊಟ್ಟಿರ್ತಿತ್ತು 10 ವರ್ಷಗಳಲ್ಲಿ. ಆಗಸ್ಟ್ 2023ರಲ್ಲಿ ಲಾಂಚ್ ಆದ ಮ್ಯಾಕ್ಸ್ ಲೈಫ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಸುಮಾರು 37.6% ರಿಟರ್ನ್ ಕೊಟ್ಟಿದೆ. ಮತ್ತೆ ಜನವರಿ 2024ರಲ್ಲಿ ಲಾಂಚ್ ಆದ ಮಿಡ್ ಕ್ಯಾಪ್ ಮೊಮೆಂಟಮ್ ಇಂಡೆಕ್ಸ್ ಫಂಡ್ 22.4% ರಿಟರ್ನ್. ಮತ್ತೆ ನಿಮಗೆ ಇಲ್ಲಿ 120 ಪಟ್ಟು ಲೈಫ್ ಕವರ್ ಸಿಗುತ್ತೆ. ಹಾಗೆ ನೀವು ಕಟ್ಟುವ ಪ್ರೀಮಿಯಂ 2 ಲಕ್ಷದ ಒಳಗಿದ್ರೆ ಆಗ ನೀವು ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ನಿಮ್ಮ ರಿಟರ್ನ್ ಮೇಲೆ. ಈ ಫಂಡ್ NAV 10 ರೂಪಾಯಿಗೆ ಅವೈಲೇಬಲ್ ಇದೆ. ಮತ್ತೆ NFO ಇದು ಇದೇ ಜನವರಿ 16 ತನಕ ಇದೆ, ಕೇವಲ 3 ದಿನ ಮಾತ್ರ ಇದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಒಮ್ಮೆ ನೋಡಿ, ಅದರ ಬಗ್ಗೆ ತಿಳ್ಕೊಳ್ಳಿ. ಈಗ ಹೇಳೋಕೆ ಹೋಗ್ತಿದ್ದೀನಿ ಮನಿ ರೂಲ್ ನಂಬರ್ 3, ಆಲ್ವೇಸ್ ನೋ ವೇರ್ ಯೋರ್ ಮನಿ ಗೋಸ್. ಅಂದ್ರೆ ನಿಮಗೆ ಇದು ಗೊತ್ತಿರಬೇಕು, ನೀವು ಶ್ರಮದಿಂದ ಸಂಪಾದಿಸಿರೋ ಹಣ ಎಲ್ಲಿ ಹೋಗ್ತಿದೆ ಅಂತ. ಮತ್ತೆ ಈ ರೂಲ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅಮೆರಿಕದ ಹೊಸದಾಗಿ ಆಗಿರೋ ಡೊನಾಲ್ಡ್ ಟ್ರಂಪ್ ಸರ್ಕಾರ ಈ ವರ್ಷ ಎಲನ್ ಮಸ್ಕ್ ಗೆ ಒಂದು ಈ ರೀತಿ ಡಿಪಾರ್ಟ್ಮೆಂಟ್ ನ ಹೆಡ್ ಮಾಡಿದ್ದಾರೆ. ಅವರ ಕೆಲಸ ಕೇವಲ ಇದನ್ನ ಚೆಕ್ ಮಾಡೋದು, ಸರ್ಕಾರ ಯಾವ ಹಣನ ಖರ್ಚು ಮಾಡ್ತಿದ್ಯೋ ಅದು ಸರಿಯಾದ ಜಾಗದಲ್ಲಿ ಖರ್ಚಾಗ್ತಿದ್ಯಾ ಅಥವಾ ಇಲ್ವಾ. ಈಗ ಸರ್ಕಾರಕ್ಕೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವ ಯಾವ ಅವಶ್ಯಕತೆ ಇತ್ತು? ಯಾಕಂದ್ರೆ CNBC ಒಂದು ಆರ್ಟಿಕಲ್ ಪ್ರಕಾರ ಅಮೆರಿಕ ಪ್ರತಿ ವರ್ಷ $277 ಬಿಲಿಯನ್ ಅಂದ್ರೆ ಹತ್ತತ್ರ 2 ಲಕ್ಷ ಕೋಟಿ ಬೇಡದೇ ಇರೋ ಕೆಲಸಗಳ ಮೇಲೆ ಖರ್ಚು ಮಾಡ್ತಿದೆ. ಅಂದ್ರೆ ಕಳೆದ 20 ವರ್ಷದಲ್ಲಿ ಅಮೆರಿಕ ಸುಮಾರು 20 ಲಕ್ಷ ಕೋಟಿ ಬೇಡದೇ ಇರೋ ಕೆಲಸಗಳ ಮೇಲೆ ಉಡಾಯಿಸಿತು. ಅದು ರಷ್ಯನ್ GDP ಗಿಂತ ಜಾಸ್ತಿ ಇದೆ. ಎಂತೆಂತ ಕೆಲಸಗಳಲ್ಲಿ ಹಣ ಉಡಾಯಿಸಿದ್ದಾರೆ ಅಂದ್ರೆ ನಿಮಗೆ ನಗುನೂ ಬರುತ್ತೆ ಮತ್ತೆ ಆಶ್ಚರ್ಯನೂ ಆಗುತ್ತೆ. ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದರಲ್ಲಿ ಇಲಿಗಳಿಗೆ ಸ್ಟಿರಾಯ್ಡ್ ಕೊಟ್ರು. ಇದನ್ನ ನೋಡೋದಕ್ಕೆ ಸ್ಟಿರಾಯ್ಡ್ ತಗೊಂಡ ಮೇಲೆ ಇಲಿಗಳು ಹೇಗೆ ಓಡದಾಡುತ್ತೆ ಅಂತ. ಬೇಡದೇ ಇರೋ ವೇಸ್ಟ್ ಖರ್ಚುಗಳ ಪರೀಕ್ಷೆ. ನಿಮ್ದು ಈ ರೀತಿ ಸಾಕಷ್ಟು ಖರ್ಚುಗಳಿರುತ್ತೆ,
ಅದರ ಮೇಲೆ ಗಮನ ಕೊಟ್ರೆ ಅರ್ಥ ಆಗುತ್ತೆ ಇದರದಂತೂ ಅವಶ್ಯಕತೆನೇ ಇರಲಿಲ್ಲ ಅಂತ. ಉದಾಹರಣೆಗಾಗಿ ನೀವು ಯಾವ್ದಾದ್ರು OTT ಅಥವಾ ಯಾವ್ದಾದ್ರು ಕ್ಲಬ್ ನ ಹಾಗೆ ಫಾಸ್ಟ್ ಫುಡ್ ಡೆಲಿವರಿ ಆಪ್ ಗಳ ಪೇಡ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ, ಆದ್ರೆ ಬದಲಿಗೆ ನಿಮ್ಮ ಹತ್ರ ಅದನ್ನ ಯೂಸ್ ಮಾಡುವ ಟೈಮೇ ಇಲ್ಲ ಅಂದ್ರೆ ಆಗ ನೀವು ಅದನ್ನ ಅಲ್ಲೇ ಬಂದ್ ಮಾಡಿ. ಯಾಕಂದ್ರೆ ಇಗ್ನೋರೆನ್ಸ್ ನಿಮಗೆ ಒಂದು ತುಂಬಾ ದೊಡ್ಡ ಏಟು ಕೊಡಬಹುದು. ನಿಮ್ಮ ಎಕ್ಸ್ಪೆನ್ಸಸ್ ಖರ್ಚುಗಳನ್ನ ಟ್ರ್ಯಾಕ್ ಮಾಡದೇ ಇರೋ ತಪ್ಪು ಎಷ್ಟು ಸಾಮಾನ್ಯವಾಗಿರುತ್ತೆ ಅಂದ್ರೆ ಗೂಗಲ್ ಮತ್ತೆ ಫೇಸ್ಬುಕ್ ರೀತಿ ಕಂಪನಿಗೂ ತುಂಬಾ ದೊಡ್ಡ ಬುದ್ಧಿ ಕಲಿಸಿದೆ ಈ ಇಗ್ನೋರೆನ್ಸ್. ಇದನ್ನ ಕೇಳಿ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ಎವಾಲ್ ದಾಸ್ ಹೆಸರಿನ ಒಬ್ಬ ವ್ಯಕ್ತಿ 2013 ಮತ್ತೆ 2015 ಮಧ್ಯ ಪ್ರತಿ ತಿಂಗಳು ಡೂಪ್ಲಿಕೇಟ್ ಬಿಲ್ ಕಳಿಸಿ ಗೂಗಲ್ ಮತ್ತೆ ಫೇಸ್ಬುಕ್ ಗೆ ಸುಮಾರು 850 ಕೋಟಿ ನಾಮ ಹಾಕ್ದ. ಇಲ್ಲಿ ವ್ಯಕ್ತಿಯ ಪ್ಲಾನ್ ಕೇವಲ ಅವನ ಸ್ಮಾರ್ಟ್ನೆಸ್ ಕಾರಣದಿಂದ ಸಕ್ಸಸ್ ಆಗ್ಲಿಲ್ಲ, ಬದಲಿಗೆ ಗೂಗಲ್ ಮತ್ತೆ ಫೇಸ್ಬುಕ್ ಅವರ ಇಗ್ನೋರೆನ್ಸ್ ಕಾರಣದಿಂದ ಆಯ್ತು. ಇಂತಹ ಎರಡು ದೊಡ್ಡ ಕಂಪನಿಗಳು ಯಾವುದೇ ಕ್ರಾಸ್ ಚೆಕ್ ಮಾಡದೆ ನಕಲಿ ಬಿಲ್ ಗಳನ್ನ ತುಂಬಿದ್ರು. ಅದಕ್ಕೆ ನೀವು ಗೂಗಲ್ ಮತ್ತೆ ಫೇಸ್ಬುಕ್ ಗಿಂತ ಹೆಚ್ಚು ಸ್ಮಾರ್ಟ್ ಇರೋದಕ್ಕಾಗಲ್ಲ. ಅದಕ್ಕೆ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ. ಏನಾದ್ರೂ ಅಮೆರಿಕ ರೀತಿ ಸಮೃದ್ಧಿಯಾಗಿರೋ ದೇಶ ಇವತ್ತು ತನ್ನ ಖರ್ಚುಗಳನ್ನ ಚೆಕ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಮಾಡ್ತಿದ್ರೆ ಆಗ ನೀವು ಮತ್ತೆ ನಾವಂತೂ ಸಾಮಾನ್ಯ ವ್ಯಕ್ತಿಗಳು ಇದಂತೂ ನಾವು ಮಾಡ್ಲೇಬೇಕು. ಈಗ ಮುಂದೆ ಸಾಗ್ತಾ ಮಾತಾಡೋಣ ಮನಿ ರೂಲ್ ನಂಬರ್ 4 ಬಗ್ಗೆ. ಹ್ಯಾವ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅಂಡ್ ನೆವರ್ ಡಿಪೆಂಡ್ ಆನ್ ಸಿಂಗಲ್ ಇನ್ಕಮ್. ಸ್ನೇಹಿತರೆ, ಈ ಮಾತು ನಮ್ಮೆಲ್ಲರಿಗೂ ಗೊತ್ತು. ಪ್ಲೇನ್ ಅಲ್ಲಿ 2 ಇಂಜಿನ್ ಇರುತ್ತೆ ಅಂತ, ಆದ್ರೆ ಅದು ಒಂದು ಇಂಜಿನ್ ಮೇಲೂ ಆರಾಮಾಗಿ ಹಾರಬಹುದು. ಮತ್ತೆ ಅನ್ಕೊಳ್ಳಿ ನಿಮಗೆ 2 ಆಪ್ಷನ್ ಕೊಡ್ತಾರೆ. ಮೊದಲನೇದು, ನೀವು ಕಡಿಮೆ ಟಿಕೆಟ್ ಇರೋ ಪ್ಲೇನ್ ಅಲ್ಲಿ ಹೋಗ್ಬೇಕು, ಆದ್ರೆ ಅದರಲ್ಲಿ ಬ್ಯಾಕಪ್ ಇಂಜಿನ್ ಇಲ್ಲ. ಮತ್ತೆ ಎರಡನೇ ಆಪ್ಷನ್, ನೀವು ಆ ಪ್ಲೇನ್ ಅಲ್ಲಿ ಹೋಗ್ಬೇಕು, ಅದರಲ್ಲಿ ಇಂಜಿನ್ ಅಂತೂ 2 ಇದೆ, ಆದ್ರೆ ಟಿಕೆಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಈಗ ಯೋಚನೆ ಮಾಡಿ ಕಮೆಂಟ್ಸ್ ಅಲ್ಲಿ ಹೇಳಿ, ನೀವು ಯಾವ ಪ್ಲೇನ್ ಇಂದ ಹೋಗೋದಕ್ಕೆ ಇಷ್ಟ ಪಡ್ತಿದ್ರಿ, ಒಂದನೇದಾ ಅಥವಾ ಎರಡನೇದಾ? ಈಗಲೇ ಕಮೆಂಟ್ ಮಾಡಿ. ಯಾವುದೇ ವ್ಯಕ್ತಿ ಎಷ್ಟೇ ಬಡವನಾಗಿರ್ಲಿ ಸಿಂಗಲ್ ಇಂಜಿನ್ ಇರೋ ಪ್ಲೇನ್ ಇಂದ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಎಮರ್ಜೆನ್ಸಿಲಿ ಬ್ಯಾಕಪ್ ಇಲ್ಲ. ಮತ್ತೆ ಇದೇನೆ ನಮ್ಮ ರೂಲ್ ನಂಬರ್ 4. ಕೇವಲ 2-3 ಗಂಟೆ ಟ್ರಾವೆಲ್ ಅಲ್ಲಿ ನಾವು ಯಾವುದೇ ರಿಸ್ಕ್ ತಗೊಳ್ಳಲ್ಲ. ಅಲ್ಲೇ ಜನ ಜೀವನವಿಡೀ ಕೇವಲ ಒಂದು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಇತ್ತೀಚೆಗಿನ ಉದಾಹರಣೆ ಇದೆ ವಿವೇಕ್ ಒಬ್ರಾಯ್ದು. ವಿವೇಕ್ ಒಬ್ರಾಯ್ ಇವರು ಒಂದು ಸಮಯದಲ್ಲಿ ಸೂಪರ್ ಸ್ಟಾರ್ ಗಳಲ್ಲಿ ಒಬ್ಬರಾಗಿದ್ರು. ಆದ್ರೆ ಸಲ್ಮಾನ್ ಖಾನ್ ಇಂದ ಅವರ ಕಾಂಟ್ರವರ್ಸಿ ಕಾರಣದಿಂದ ಅವರ ಕೆರಿಯರ್ ಕೊನೆ ಆಗೋದ್ರಲ್ಲಿತ್ತು. ಮತ್ತೆ ಅವರ ಮೇನ್ ಇನ್ಕಮ್ ಮತ್ತೆ ಪ್ರೈಮರಿ ಇನ್ಕಮ್ ಸೋರ್ಸ್ ಅಂದ್ರೆ ಫಿಲ್ಮ್ ಗಳಿಂದ ಹಣ ಸಂಪಾದಿಸೋದು ಬಂದ್ ಆಗೋಯ್ತು. ಆದ್ರೆ ಅವರ ಹತ್ರ ಅವರ ಬ್ಯಾಕಪ್ ಪ್ಲಾನ್ ಇತ್ತು, ಅಂದ್ರೆ ಬೇರೆ ಇಂಜಿನ್ ಇತ್ತು. ಮತ್ತೆ ಅದಾಗಿತ್ತು ರಿಯಲ್ ಎಸ್ಟೇಟ್ ನ ಬಿಸ್ನೆಸ್. ಮೊದಲ ಇನ್ಕಮ್ ಡಿಸ್ಟರ್ಬ್ ಆಗ್ತಿದ್ದ ತಕ್ಷಣನೇ ಅವರು ತಮ್ಮನ್ನ ಬೇರೆ ಕೆಲಸದ ಮೇಲೆ ತಕ್ಷಣ ಶಿಫ್ಟ್ ಮಾಡಿದ್ರು. ಮತ್ತೆ ಇವತ್ತು ಅವರ ನೆಟ್ವರ್ತ್ ರಣಬೀರ್ ಕಪೂರ್ ಮತ್ತೆ ಅಲ್ಲು ಅರ್ಜುನ್ ಗಿಂತ ಜಾಸ್ತಿ ಇದೆ. ರಿಪೋರ್ಟ್ ಗಳ ಪ್ರಕಾರ ಅವರ ನೆಟ್ವರ್ತ್ 1200 ಕೋಟಿಗಿಂತ ಜಾಸ್ತಿ ಇದೆ. ಮತ್ತೆ ಇತ್ತೀಚೆಗಷ್ಟೇ ಅವರು ತಮ್ಮ ತಂದೆ ಸುರೇಶ್ ಒಬ್ರಾಯ್ಗೆ 12 ಕೋಟಿಯ ರೋಲ್ಸ್ ರಾಯ್ಸ್ ದುಬೈಲಿ ಗಿಫ್ಟ್ ಕೊಟ್ರು. ಮತ್ತೆ ನಾನ್ ನಿಮ್ಗೆ ಈ ರೀತಿ ತುಂಬಾ ಎಕ್ಸಾಂಪಲ್ ಗಳನ್ನ ಕೊಡಬಹುದು. ಎಲ್ಲಿ ಮೇನ್ ಇನ್ಕಮ್ ಸ್ಟ್ರೀಮ್ ಮುಗಿದಿತ್ತು ಆಗ ದೊಡ್ಡ ದೊಡ್ಡ ಜನರು ಬೀದಿಗೆ ಬಂದ್ರು, ಯಾಕಂದ್ರೆ ಆಗ ಅವರ ಹತ್ರ ಯಾವುದೇ ಬ್ಯಾಕಪ್ ಪ್ಲಾನ್ ಇರಲಿಲ್ಲ. ಅದಕ್ಕೆ ಸದಾ ನೆನಪಿಡಿ, ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚು ಸಂಪಾದನೆಯ ಮೂಲ ಇರಬೇಕು. ಮತ್ತೆ ಈಗ ಹೇಳೋಕ್ ಹೋಗ್ತಿದ್ದೀನಿ ಮನಿ ರೂಲ್ ನಂಬರ್ 5 ಬಗ್ಗೆ. ನನ್ನ ಎಲ್ಲಕ್ಕಿಂತ ಫೇವರೇಟ್, ಕೇವಲ ಶ್ರೀಮಂತರಾಗಬೇಡಿ, ಶ್ರೀಮಂತರಾಗಿ ಉಳಿದಿರಿ. ಸ್ನೇಹಿತರೆ, ಯಾವಾಗ ಧೀರುಭಾಯ್ ಅಂಬಾನಿ ಅವರ ಡೆತ್ ಆಯ್ತು ಆಗ ದೇಶದಲ್ಲಿ ಎಲ್ಲರೂ ಇದನ್ನೇ ಹೇಳ್ತಿದ್ರು, ಧೀರುಭಾಯ್ ಅಂಬಾನಿ ಎಷ್ಟು ಸಂಪತ್ತನ್ನ ಮಾಡಿದ್ದಾರೆ ಅಂದ್ರೆ ಅದನ್ನ 7 ತಲೆಮಾರು ಖರ್ಚು ಮಾಡಿದ್ರು ಖರ್ಚಾಗಲ್ಲ ಅಂತ. ಆದ್ರೆ ಏನಾಯ್ತು ನಿಮ್ಗೆ ಗೊತ್ತಾ? 7 ತಲೆಮಾರು ಬಿಡಿ, ಕೇವಲ 15 ವರ್ಷದ ಒಳಗೆ ಅನಿಲ್ ಅಂಬಾನಿ ಬ್ಯಾಂಕ್ರಪ್ಟ್ ಆಗಿ ಬರ್ಬಾದ್ ಆಗೋದ್ರು. ಸ್ನೇಹಿತರೆ, ಬಡತನ ಅಷ್ಟು ತೊಂದರೆ ಕೊಡಲ್ಲ, ಎಷ್ಟು ತೊಂದರೆಗಳನ್ನ ಶ್ರೀಮಂತರಾದ ಮೇಲೆ ಬರುವ ಬಡತನ ಕೊಡುತ್ತೋ. ಈ ಜಗತ್ತು ಈ ರೀತಿ ಜನಗಳ ಎಕ್ಸಾಂಪಲ್ ಗಳಿಂದ ತುಂಬಿ ಬಿದ್ದಿದೆ. ಯಾರ ಹತ್ರ ಬಿರುಗಾಳಿ ತರ ದುಡ್ಡು ಬಂದು ಮತ್ತೆ ಅದೇ ರೀತಿ ವಾಪಸ್ ಹೊರಟೋಗಿರೋದು ಎಲ್ಲಾ ಕಳ್ಕೊಂಡು. ಈ ಜಗತ್ತಲ್ಲಿ ಈ ರೀತಿ ಜನರ ಸಂಖ್ಯೆ ಲಕ್ಷಾಂತರ ಕೋಟ್ಯಾಂತರ ಜನರ ಸಂಖ್ಯೆಯಲ್ಲಿದೆ. ಅವರಿಗೆ ದೇವರು ಲಿಮಿಟೆಡ್ ಆಪರ್ಚುನಿಟಿ ಮತ್ತೆ ರಿಸೋರ್ಸ್ ಕೊಟ್ಟಿದ್ದಾನೆ. ಅವರು ಶ್ರೀಮಂತರೇನೋ ಆದ್ರು, ಆದ್ರೆ ಶ್ರೀಮಂತರಾಗಿ ಉಳಿಯೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಹಣ ಈಗಲೇ ಬರಲಿ ಅಥವಾ ನಿಧಾನಕ್ಕೆ. ಫೈನಾನ್ಷಿಯಲ್ ಫ್ರೀಡಮ್ ಇಸ್ ಲೆಸ್ ಅಬೌಟ್ ಹೌ ಮಚ್ ಯು ಮೇಕ್ ಅಂಡ್ ಮೋರ್ ಅಬೌಟ್ ಹೌ ಮಚ್ ಯು ಮ್ಯಾನೇಜ್ ಟು ಕೀಪ್. ಅಂದ್ರೆ ಸಂಪಾದಿಸೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಹುಷಾರಾಗಿ ಜೋಪಾನವಾಗಿ ಇಡೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ದೊಡ್ಡ ಎಕ್ಸಾಂಪಲ್ ನ ಕೊಡೋದಕ್ಕೆ ಹೋಗ್ತಿದ್ದೀನಿ. ಜಸ್ಟಿನ್ ಬೀಬರ್. ಇದೇ ಜಸ್ಟಿನ್ ಬೀಬರ್ಗೆ ಅಂಬಾನಿ ಪ್ರೀ ವೆಡ್ಡಿಂಗ್ ಅಲ್ಲಿ ಕೆಲವು ಗಂಟೆಯ ಪರ್ಫಾರ್ಮೆನ್ಸ್ ಗೆ 70 ಕೋಟಿ ಸಿಕ್ತು. ಈಗ ಇಷ್ಟು ದುಡ್ಡಿಂದ ಅಂತೂ ಇಡೀ ಜೀವನ ಕೂತ್ಕೊಂಡು ತಿನ್ಬಹುದು. ಆದ್ರೆ ಜಸ್ಟಿನ್ ಸ್ಥಿತಿ ಇವತ್ತು ಎಷ್ಟು ಕೆಟ್ಟಿದೆ ಅಂದ್ರೆ ಅರ್ಧ ಮುಖದಲ್ಲಿ ಲಕ್ವ ಹೊಡೆದಿದ್ರು ಅವ್ರಿಗೆ ಲೈವ್ ಪರ್ಫಾರ್ಮೆನ್ಸ್ ಮಾಡಬೇಕಾಗ್ತಿದೆ. ಯಾಕಂದ್ರೆ ಜಸ್ಟಿನ್ ಯಾವಾಗ ಸಂಪಾದಿಸಿದ್ರೋ ಆಗ ಲೆಕ್ಕಾಚಾರ ಇಟ್ಟೇ ಇಲ್ಲ, ಎಷ್ಟು ಖರ್ಚಾಗ್ತಿದೆ, ಎಷ್ಟು ಉಳಿಸಬೇಕು ಅಂತ. ಕ್ಯಾಲಿಫೋರ್ನಿಯಾದಲ್ಲಿ 200 ಕೋಟಿಯ ಬಂಗಲೆ ಖರೀದಿ ಮಾಡಿದ ಮೇಲೂ ಜಸ್ಟಿನ್ ಇವತ್ತು ಲಾಸ್ ಆಂಜಲಸ್ ಅಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಬಂಗ್ಲೆ ಬಿಡಿ, ಜಸ್ಟಿನ್ 2 ಬೆಕ್ಕುಗಳ ಬೆಲೆ 35 ಲಕ್ಷ ಇದೆ. ಹಾಗೇನಿಲ್ಲ ಜಸ್ಟಿನ್ ಸಂಪಾದಿಸಿಲ್ಲ ಅಂತ. ಆದ್ರೆ ನೀವು ಎಷ್ಟಾದ್ರೂ ಸಂಪಾದಿಸಿ ಏನಾದ್ರೂ ಸಫಲತೆಯ ಗುಂಗಲ್ಲಿ ನಿಮ್ಮ ಹತ್ರ ಇರುವ ವಸ್ತುಗಳನ್ನ ಗ್ರಾಂಟೆಡ್ ಆಗಿ ತಗೊಳ್ಳುವ ತಪ್ಪನ್ನ ಮಾಡಿದ್ರೆ ಆಗ ಪಶ್ಚಾತ್ತಾಪ ಬಿಟ್ರೆ ಕೈಯಲ್ಲಿ ಏನು ಉಳಿಯೋದಿಲ್ಲ. ಮತ್ತೆ ಈಗ ನೋಡೋಣ ನಮ್ಮ ಕೊನೆಯ 6ನೇ ಮನಿ ರೂಲ್ ಕಡೆ. ಅದು ಇವತ್ತಿನ ಸಮಯದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೂಲ್ ಆಗಿರೋದು. ಸ್ನೇಹಿತರೆ, ಮಿಸ್ಟರ್ ನಟ್ವರ್ ಲಾಲ್ ಈ ಹೆಸರಂತೂ ಕೇಳೇ ಇರ್ತೀರಾ. ಇವನು ಅದೇ ವ್ಯಕ್ತಿ ಯಾರು ತಾಜ್ ಮಹಲ್ ನ 3 ಸಲ, ರೆಡ್ ಫೋರ್ಟ್ ನ 2 ಸಲ ಮತ್ತೆ ಸಂಸದ ಭವನನ 1 ಸಲ ಮಾರಿದವನು. ಇದೇ ಫೇಮಸ್ ಗಳನ್ನ ಮಿಸ್ಟರ್
ನಟ್ವರ್ ಲಾಲ್ ಒಂದು ಸರಿ ಕೋರ್ಟ್ ನ ನಡು ಮಧ್ಯ ಜಡ್ಜ್ಗೆ ಹೇಳ್ದ, ಜಡ್ಜ್ ಸಾಹೇಬ್ರೆ ನಾನ್ ಹೇಗೆ ಅಪರಾಧಿ ಆಗ್ತೀನಿ, ನಾನಂತೂ ಯಾರಿಂದಾನು ಹಣ ಕಿತ್ಕೊಳ್ಳೇ ಇಲ್ವಲ್ಲ, ಯಾರೆಲ್ಲ ಕೊಟ್ರು ತಮ್ಮ ಖುಷಿಯಿಂದ ಮತ್ತೆ ಆಸೆಯಿಂದ ಕೊಟ್ರು. ಎಲ್ಲೋ ಒಂದ್ ಕಡೆ ನಟ್ವರ್ ಲಾಲ್ ಮಾತಲ್ಲಿ ಸ್ವಲ್ಪ ಸತ್ಯನೂ ಅಡಗಿದೆ. ಸ್ನೇಹಿತರೆ, ವಿಶ್ವಾಸ ಮಾಡಿ, ಈ ಜಗತ್ತಲ್ಲಿ ಜನರಿಗೆ ಮೂರ್ಖರಾಗಿ ಮಾಡೋದು ಸುಲಭ, ಆದ್ರೆ ಅದಕ್ಕಿಂತ ತುಂಬಾ ಕಷ್ಟ ಅವರಿಗೆ ಇದನ್ನ ಅರ್ಥ ಮಾಡಿಸೋದು ನಿಮ್ಮನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ ಅಂತ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಲ್ಲಿ ಪಬ್ಲಿಷ್ ಆಗಿರೋ ಒಂದು ಆರ್ಟಿಕಲ್ ಪ್ರಕಾರ 2023ರಲ್ಲಿ ಭಾರತದಲ್ಲಿ ಒಟ್ಟಾರೆ 11 ಲಕ್ಷ ಫೈನಾನ್ಷಿಯಲ್ ಫ್ರಾಡ್ ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಈ ದೇಶದ ತುಂಬಾ ಕಂಪನಿಗಳು ಮತ್ತೆ ವ್ಯಕ್ತಿಗಳು ನಿಮಗೆ ತಿಂಗಳಿಗೆ 2ರಿಂದ 5% ರಿಟರ್ನ್ ಕೊಡೋ ಕಮಿಟ್ಮೆಂಟ್ ಕೊಡೋರು ಸಿಗ್ತಾರೆ. ನೀವು ಅವರಿಂದ ಹುಷಾರಾಗಿರ್ಬೇಕಷ್ಟೇ. ಅಲ್ಲ, ಬ್ಯಾಂಕ್ ಅವರ ಹತ್ರ ಒಂದಕ್ಕಿಂತ ಒಂದು ಥಿಂಕ್ ಟ್ಯಾಂಕ್ ಇದೆ. ಅವರೇ ವರ್ಷಕ್ಕೆ 6ರಿಂದ 8% ಕೊಡೋದಕ್ಕೆ ಹೆದರ್ತಾರೆ. ಮತ್ತೆ ಈ ಜನರು ದಿಢೀರಂತ 5ರಿಂದ 7% ತಿಂಗಳಿಗೆ ಹಂಚ್ತಿದ್ದಾರೆ, ಲೈಕ್ ಸರ್ಕಾರ ಫ್ರೀ ಆಗಿ ಕೊಡ್ತಿರೋ ತರ. ಕೆಲವು ದಿನಗಳ ನಂತರ ಅವರ ಮೊಬೈಲ್ ಫೋನ್ ಆಫ್ ಇರುತ್ತೆ ಮತ್ತೆ ಆಫೀಸ್ ಬಂದ್. ಅದಕ್ಕೆ ಈ ರೀತಿ ಕ್ವಿಕ್ ಮನಿ ಸ್ಕೀಮ್ಸ್ ಇಂದ ನಿಮ್ಮ ಮತ್ತೆ ನಿಮ್ಮ ಅಕ್ಕಪಕ್ಕದ ಜನರನ್ನ ಖಂಡಿತ ಬಚಾವ್ ಮಾಡಿ. ಮತ್ತೆ ಈಗ ನೋಡೋಣ ನಮ್ಮ ಕೊನೆಯ 7ನೇ ಮನಿ ರೂಲ್ ಕಡೆ. ಅದು ಇವತ್ತಿನ ಸಮಯದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೂಲ್ ಆಗಿರೋದು ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡ್ ಏನಂದ್ರೆ ನಿಮ್ಮ ತಿಂಗಳ ಪೂರ್ತಿ ಮನೆಯ ಎಷ್ಟು ಖರ್ಚಿರುತ್ತೋ, ಅಂದ್ರೆ 6ರಿಂದ 8 ತಿಂಗಳಷ್ಟು ಅಮೌಂಟ್ ನೀವು ಮೆಲ್ಲ ಮೆಲ್ಲಗೆ ಸೇರಿಸ್ತಾ ಹೋಗಿ ಒಂದ್ ಕಡೆ. ಇದನ್ನ ಕರೀತಾರೆ ಎಮರ್ಜೆನ್ಸಿ ಫಂಡ್. ಏನಾದ್ರೂ ನಿಮ್ಮ ತಿಂಗಳ ಖರ್ಚು 20,000 ಇದ್ರೆ ಆಗ ನಿಮಗೆ ಮಿನಿಮಮ್ 6 ತಿಂಗಳಿಗೆ ಆಗೋಷ್ಟು 1,20,000 ಬೇಕೇ ಬೇಕು. ಇದೇ ಪ್ರಕಾರ ನೀವು ನಿಮಗೆ ಎಮರ್ಜೆನ್ಸಿ ಫಂಡ್ ಮಾಡ್ಕೊಳ್ಳಿ ಬರೋ ಮುಂದಿನ ದಿನಗಳಲ್ಲಿ. ಆಗ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರು ನೀವು ಕೆಟ್ಟ ಲೋನ್ ತಗೊಳ್ದೇ ಇರೋ ತರ. ಎರಡನೇದು, ನಿಮಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಖಂಡಿತ ಮಾಡಿಸಿ. ಈ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ನಾಳೆ ನಿಮ್ಮ ಜೊತೆ ನಡಿಬಾರ್ದು ನಡೆದ್ರೆ ಆಗ ನಿಮ್ಮ ಪರಿವಾರಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಸಿಗೋಕೆ. ಜೊತೆಗೆ ನಿಮ್ಮ ಎಲ್ಲಾ ಪರಿವಾರದ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾ ಮುಖ್ಯ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿಲಿ ನಿಮ್ಮ ಉಳಿದಿರೋ ಎಲ್ಲಾ ಸೇವಿಂಗ್ಸ್ ಮುಗಿದೇ ಇರೋದಕ್ಕೆ ಮತ್ತೆ ಅದಕ್ಕೋಸ್ಕರ ಲೋನ್ ತಗೊಳ್ದೇ ಇರೋದಕ್ಕೆ. ಸ್ನೇಹಿತರೆ, 7 ಮನಿ ರೂಲ್ಸ್ 2025ರಲ್ಲಿ ನೀವು ಶ್ರೀಮಂತರಾಗುವ ಮತ್ತೆ ಶ್ರೀಮಂತರಾಗಿ ಉಳಿದಿರೋದಕ್ಕೆ ಒಂದು ಅಡಿಪಾಯ ಕೊಡುತ್ತೆ. ಅದಕ್ಕೆ ಪ್ರತಿಯೊಂದು ರೂಲ್ ನ ಫಾಲೋ ಮಾಡಿ ಮತ್ತೆ 2025ನೇ ವರ್ಷ ನಿಮ್ಮ ಜೀವನದ ಎಲ್ಲಕ್ಕಿಂತ ಬೆಸ್ಟ್ ವರ್ಷ ಮಾಡ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಹೌ ಟು ಮ್ಯಾನೇಜ್ ಮನಿ ಅಂದ್ರೆ ಮನಿ ಮ್ಯಾನೇಜ್ಮೆಂಟ್ ಮೇಲೆ ವಿಡಿಯೋ ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಖಂಡಿತ ತಿಳಿಸಿ. ಮತ್ತೆ ನಿಮಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ NF ಬಗ್ಗೆ ಮೊದಲೇ ಹೇಳಿದ್ದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇದು ಇದೇ ಜನವರಿ 16 ತನಕ ಇದೆ, ಕೇವಲ 3 ದಿನ ಮಾತ್ರ ಇದೆ. ಹೋಗಿ ಒಮ್ಮೆ ನೋಡಿ, ಅದರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಈ ಮನಿ ರೂಲ್ಸ್ ತಿಳಿಯೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.